ಪ್ರತಿಭಟನೆ ಮಾಡ್ತೀರಾ? ಅಲ್ಲ, ಈ ಪ್ರತಿಭಟನೆಯಿಂದ ಸರ್ಕಾರಕ್ಕೆ ಏನು ಸಂದೇಶವನ್ನು ನೀಡುತ್ತೀರಂತ? ನಾವು ಈಗಾಗಲೇ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ತೀರ್ಮಾನವನ್ನು, ನಮ್ಮ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರಕ್ಕೆ, ಕಾರ್ಮಿಕ ಇಲಾಖೆಗೆ ನಾವು ತಿಳಿಸಿದ್ದೀವಿ. ಆದರೆ ನರೇಂದ್ರ ಮೋದಿ ಅವರ BJP ಸರ್ಕಾರ ಈ ದೇಶದ ಕಾರ್ಪೊರೇಟ್ ಕಂಪನಿಗಳು, ಬಂಡವಾಳಶಾಹಿಗಳು ಯಾರಿದ್ದಾರೆ, ಅಂಬಾನಿ, ಅದಾನಿ, ಅವರ ಹಿತಕ್ಕೋಸ್ಕರ ಕಾರ್ಮಿಕರನ್ನ ಗುಲಾಮರ ಥರ ನೋಡ್ಕೊಳ್ಳೋದಕ್ಕೆ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡು ಇಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದು ಮತ್ತಷ್ಟು ಕ್ರೂರವಾದಂಥ ಶೋಷಣೆ ಹೆಚ್ಚಾಗೋದಕ್ಕಿದು ಅನುಕೂಲ ಮಾಡಿಕೊಡುತ್ತೆ. ಮಾಲೀಕರು ಲಾಭ ಗಳಿಸ್ಕೊಳ್ಳೋದಕ್ಕೆ ಈ ಕಾನೂನುಗಳು ಅನುಕೂಲವಾಗಿದ್ದಾವೆ. ಆದರೆ ಕಾರ್ಮಿಕರು ಅತ್ಯಂತ ಕ್ರೂರವಾದಂಥ ಶೋಷಣೆಗೊಳಗಾಗ್ತಾರೆ ಇಂಥ ಒಂದು ಕಾಯ್ದೆಯಿಂದ. ನಾವು ಕಡೂರು ತಾಲೂಕು ಉಪಾಧ್ಯಕ್ಷರು ಮಾತಾಡ್ತಿರೋದು, ಪ್ರಭುಕುಮಾರ್ ಅಂತ. ನಾವು ಈ ಪಕ್ಷ ಸೇರ್ಪಡೆ ಕಾರಣಪ್ಪ ಏನಂದರೆ, 30 ವರ್ಷದಿಂದ BJP ಆವಿ ಪಕ್ಷಗಳಲ್ಲಿ ಇದ್ದು ಅಲ್ಲಿ ನಡ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ತಾಲೂಕು ಆಫೀಸ್ಗಳಲ್ಲಿ ಆಗ್ತಕ್ಕಂಥ ಅನಾಚಾರಗಳು ನೋಡಿಬಿಟ್ರೆ ರೈತರು ಭಾರಿ ತೊಂದರೆ ಕೊಡ್ತಾರೆ. ಈ ಪಕ್ಷಗಳಲ್ಲಿ ಏನೇನು ಮಾಡೋಕ್ಕಾಗ್ತಾಯಿಲ್ಲ, ಬರೀ ಲಂಚ. ಆ ಲಂಚ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶವಾಗಿ KR ಪಕ್ಷನ ಸೇರ್ಕೊಂಡು ಇವಾಗ ನಾವು ಲಂಚ ಮುಕ್ತ ಅಭಿಯಾನನ 2-3 ಸತಿ ಮಾಡಿದ್ದೀವಿ. ಈಗ ಮಾಡಿದ ಮೇಲೆ ಎಷ್ಟೋ ಒಂದು 40% ಮಾತಾಡ್ಕೊಂತಾರೆ, ನಮ್ಮನ್ನೇ ಕೆಳಗೆ ತೊಗೊಳ್ಳೋಂಥ ಪರಿಸ್ಥಿತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ದುಸ್ಥಿತಿ ಎಲ್ಲೆಲ್ಲೂ ಆಗಿಲ್ಲ. ಯಾಕೆಂದರೆ ಕನ್ನಡಿಗರ ಮೇಲೆ ಭಾರಿ ದಬ್ಬಾಳಿಕೆ ಆಗ್ತಾಯಿದೆ. ಯಾವ ಕೆಲಸ ನೋಡಿ ಕನ್ನಡಿಗರಿಗಿಲ್ಲ, ಯಾವ ಬ್ಯಾಂಕ್ ನೋಡಿದ್ರೆ ಕನ್ನಡಿಗರಿಲ್ಲ. ಎಲ್ಲ ಹಿಂದಿಗಳು ಬಾಂಗ್ಲಾದೇಶ ಬಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಮ್ಮ ಹಮ್ಮಿಕೊಂಡಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿಗೆ ದೊಡ್ಡ ನಮಸ್ಕಾರ ಹೇಳ್ತಾ, ಈ ಪಕ್ಷಕ್ಕೆ ನೀವು ನಿಮ್ಮ ಕರ್ತವ್ಯ ಜಾಸ್ತಿ ಇದೆ. ಯಾಕೆಂದರೆ ಎಲ್ಲ ಪತ್ರಿಕೆಗಳಲ್ಲಿ ಏನಾಗ್ತಾಯಿದೆ ಅಂದರೆ, ದುಡ್ಡು ಕೊಟ್ಟು ಮಾಡ್ತಕ್ಕಂಥ ಪತ್ರಿಕೆಗಳಿಗೆ ಜಾಸ್ತಿ ಇರತಕ್ಕಂಥ ವಿಡಿಯೋಗಳೆಲ್ಲವ. ಈಗ ನೀವಾಗೆ ಬಂದು ಮಾಡಿರೋದಕ್ಕೆ ನಿಮಗೂ ಒಂದು ದೊಡ್ಡ ನಮಸ್ಕಾರ ಈ ಪಕ್ಷದ ಪರವಾಗಿ. ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಇಲ್ಲ. ಇವತ್ತಿನ ದಿನದಲ್ಲಿ ಕನ್ನಡ ಪರ ಹೋರಾಟಗಳು ಮಾಡಿದ್ರೂ ಸಹ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನೇಕ ಹೋರಾಟಗಳನ್ನು ಮಾಡಿದ್ರೂ ಸಹ ಯಾವುದೇ ವಿಧವಾದಂಥ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರಕ್ಕೆ ಮನಮುಟ್ಟುವಂತೆ ಇವತ್ತಿನ ದಿನದಲ್ಲಿ ನಾವು ಎಲ್ಲ ಸುಮಾರು ಅನೇಕ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು, ಮುಖ್ಯವಾಗಿ KRS ಪಕ್ಷ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇಲ್ಲಿ ಬಂದು ಈಗಾಗಲೇ ವಿಲೇವಾರಿ ಆಗದೇ ಇರತಕ್ಕಂಥ ಅನೇಕ ಕೇಸುಗಳು ಅದನ್ನೆಲ್ಲನೂ ಮುಕ್ತಾಯಗೊಳಿಸಬೇಕು. ಈಗ ಅಧ್ಯಕ್ಷರು ಈಗ ಪ್ರಾರಂಭ ಮಾಡೋದ್ರಿಂದ ಸಮಯ ನಮಗೆ ಭಾಳ ತೀರಾ ಕಡಿಮೆ ಇರೋದ್ರಿಂದ ಈಗ ನಾವು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಹಿಂದುಳಿದಿರ್ತಕ್ಕಂಥವ್ರಿಗೆ ಮತ್ತು ಯಾರು ಯುವಕರು ಯುವತಿಯರಿದ್ದಾರೆ, ಓದಿರ್ತಕ್ಕಂಥ ವಿದ್ಯಾವಂತರು 3 ಲಕ್ಷ ಉದ್ಯೋಗ ಬಂದ್ಬಿಟ್ಟು ಸೃಷ್ಟಿ ಮಾಡಬೇಕು. ಯುವಕರಿಗೆ ಯುವತಿಯರಿಗೆ ಉದ್ಯೋಗಗಳನ್ನ ಕೊಡಬೇಕು. ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಅನ್ಯಾಯಗಳನ್ನು ಕಡೆಗಣಿಸಬೇಕು. ಇವುಗಳನ್ನೆಲ್ಲ ತೆಗೆದು ಕನ್ನಡ ಪರ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡೋದ್ರ ಮೂಲಕ ಕರ್ನಾಟಕದಲ್ಲಿ ಉತ್ತಮವಾದಂಥ ಆಸ್ಪತ್ರೆಗಳು, ಉತ್ತಮವಾದಂಥ ರಸ್ತೆಗಳು, ಉತ್ತಮವಾದಂಥ ಜನವಸತಿಗಳನ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದು ಮೂಲ ಆದ್ಯತೆ ಆಗಿದೆ. ಮತ್ತು ಮೂಲಭೂತ ಸೌಕರ್ಯಗಳು, ಜನಗಳಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥ ಕುಡಿಯೋದಕ್ಕೆ ನೀರು, ರಸ್ತೆ, ಉಳ್ಕೊಳ್ಳೋದಕ್ಕೆ ಮನೆಗಳನ್ನ ಬಿಟ್ಬಿಟ್ಟು ಎಲೆಕ್ಷನ್ ಟೈಮ್ಗಳಲ್ಲಿ ಕೊಡ್ತಕ್ಕಂಥ ಕುಕ್ಕರು ನಿಕ್ಕರು ಅನೇಕ ಆಮಿಷಗಳನ್ನು ಇವುಗಳನ್ನೆಲ್ಲ ತಿರಸ್ಕಾರ ಮಾಡಿ ಜನಗಳನ್ನು ಸಹ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹವಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ 10 ಒತ್ತಾಯಗಳನ್ನು ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಈಗಾಗಲೇ 15ನೇ ತಾರೀಕು ಕಳೆದ ಶನಿವಾರನೇ ಮಾಡಬೇಕು ಅಂತಿದ್ವಿ. ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಸರ್ಕಾರಗಳು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿ ಆದ್ರೂ ಸಹ ನಿರಂತರವಾಗಿ ಹೋರಾಟ ಮಾಡಿ ಇವತ್ತಿನ ದಿನದಲ್ಲಿ 22ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಮ್ಮ ಹಕ್ಕೊತ್ತಾಯಗಳನ್ನು ಪಡ್ಕೋಬೇಕು ಅಂತೇಳಿ ಹೋರಾಟಗಳನ್ನ ಮಾಡ್ತಾ ಇದ್ವಿ. ಇಲ್ಲಿಗೆ ನಮ್ಮ ಮಾತು ಮುಗಿಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇರಲಿ ಇಲ್ಲ ಎಲ್ರಿಗೂ ನಮಸ್ಕಾರ. ನಾನು ನೀಲ್ಕಂಠ್ KN ಅಂತ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಿಂದ ಭಾಗವಹಿಸಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಆದಂಥ ರಂಜನಿ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಾರ್ಯಕರ್ತರಾಗಿರುವಂಥ ರಾಮಾನುಜ್ ಅವರಿದ್ದಾರೆ. ಇವತ್ತು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನು ಕಾಯುವಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಹಕ್ಕು ಒತ್ತಾಯಗಳನ್ನು KRS ಪಕ್ಷ ಅದನ್ನು ತಯಾರಿ ಮಾಡಿಕೊಂಡು ಇವತ್ತು ಸರ್ಕಾರಕ್ಕೆ ಆಗ್ರಹಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಹಾಗೆ ನಾವೆಲ್ಲ ನಮ್ಮ ಜಿಲ್ಲೆಯಿಂದ ಒಂದಿಷ್ಟು ಜನ ಇಲ್ಲಿ ಭಾಗವಹಿಸಿದ್ದೀವಿ. ಎಲ್ಲರೂ ಕರ್ನಾಟಕದವರು ಮತ್ತು ಕನ್ನಡಿಗರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕು ಮತ್ತು ಕನ್ನಡಕ್ಕಾಗಿ ಶ್ರಮಿಸಬೇಕು, ವಿಚಾರವನ್ನು ಬೆಳೆಸ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮೆಲ್ಲರಿಗೂ ಹೇಳ್ತೇನೆ. ನಮಸ್ಕಾರ.